ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರ ಹತ್ರ 5G ಸ್ಮಾರ್ಟ್ ಫೋನ್ ಇದ್ರೂ ಕೂಡ ಇಂಟರ್ನೆಟ್ ಸ್ಲೋ ಅನ್ನೋ ಪ್ರಾಬ್ಲಮ್ ನ ಇವತ್ತು ಕೂಡ ಫೇಸ್ ಮಾಡ್ತಾ ಇದೀವಿ. 5G ಲಾಂಚ್ ಆಗೋಕ್ಕಿಂತ ಮುಂಚೆ 4G ಇದ್ದಂತ ಟೈಮಲ್ಲಿ 4G ಸ್ಲೋ ಸಿಗುತ್ತೆ, 5G ಬಂದ್ರೆ ನಮಗೆ ಒಂದು ಸ್ಲೋ ಇಂಟರ್ನೆಟ್ ಅನ್ನೋ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ಇವಾಗ 5G ಅಲ್ಲಿ ಕೂಡ ಒಂದು ಸ್ಲೋ ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಸೊ ನಿಮ್ಮ ಹತ್ರ 5G ಸ್ಮಾರ್ಟ್ ಫೋನ್ ಇರಲಿ ಅಥವಾ 4G ಸ್ಮಾರ್ಟ್ ಫೋನ್ ಇರಲಿ, ನಾನು ನಿಮಗೆ 6 ಟಿಪ್ಸ್ ನ ಕೊಡ್ತೀನಿ. ಸೊ ಇದನ್ನ ಫಾಲೋ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ನಲ್ಲಿ ಇಂಟರ್ನೆಟ್ ಸ್ಪೀಡ್ 100% ಜಾಸ್ತಿ ಆಗುತ್ತೆ. ನಾನು ಯಾವ ಒಂದು 6 ಟಿಪ್ಸ್ ನ ನಿಮಗೆ ಕೊಡ್ತೀನಿ. ಸೊ ಇದನ್ನ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ನನಗೂ ಕೂಡ ಒಳ್ಳೆ ಒಂದು ರಿಸಲ್ಟ್ ಇದರಿಂದ ಸಿಕ್ಕಿದೆ. ಜೈ ಶ್ರೀರಾಮ್ ಗೈಸ್, ನಾನು ನಿಮ್ಮ ತೇಜಸ್ ಫ್ರಮ್ ಡಿಜಿಟಲ್ ಡೆಕ್ಸ್. ಸೊ ನೀವೇನಾದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಅದರಿಂದ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಮೊದಲನೇ ಟಿಪ್ ಅಂತ ಹೇಳಿದ್ರೆ, ಗೊತ್ತಿಲ್ಲದಿರೋ ನಂಬರ್ ಇಂದ ಎಲ್ಲ ನಿಮಗೆ ಮೆಸೇಜ್ಗಳು ಬರುತ್ತೆ ಅಥವಾ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಕೆಲವೊಂದು ಮೆಸೇಜ್ಗಳು ಸಿಗುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ, ಅಷ್ಟು ಎಕ್ಸ್ಟ್ರಾ ಮನಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಮೆಸೇಜಸ್ ಗಳಾಗ್ಬಿಟ್ಟು ನಿಮಗೆ ಕೆಲವೊಂದು ಲಿಂಕ್ ಗಳನ್ನ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದೋ ಗೊತ್ತಿಲ್ಲದೆ ಇರುವಂತಹ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಸೊ ಆ ಒಂದು ವೆಬ್ಸೈಟ್ ಏನಿದೆ ಸೊ ಅದ್ರಲ್ಲಿ ಕರೆಕ್ಟ್ ಆಗಿರುವಂತ ಡೊಮೈನ್ ಕೂಡ ಇರೋದಿಲ್ಲ, ಇಂಟರ್ಫೇಸ್ ಕೂಡ ಚೆನ್ನಾಗಿರೋದಿಲ್ಲ. ಅಂತ ವೆಬ್ಸೈಟ್ ಗಳಿಗೆ ಹೋಗ್ಬಿಟ್ಟು ಯಾವುದೇ ಒಂದು ಪರ್ಮಿಷನ್ ಗಳನ್ನ ಆನ್ ಮಾಡಕ್ ಹೋಗ್ಬೇಡಿ. ಯಾಕೆಂತ ಹೇಳಿದ್ರೆ ಅಂತ ಟೈಮಲ್ಲಿ ನೀವು ಮೊಬೈಲ್ ಡಾಟಾನ ಯೂಸ್ ಮಾಡುವಂತ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲವೊಂದು ಮಾಲ್ವೇರ್ ಅಥವಾ ಅಪ್ಲಿಕೇಶನ್ ಗಳು ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ನೋಟಿಫಿಕೇಶನ್ ತೋರಿಸೋದಿಲ್ಲ. ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಅಥವಾ ಡಿವೈಸ್ ನಲ್ಲಿ ಈ ರೀತಿಯಾಗಿ ಡೌನ್ಲೋಡ್ ಆಗ್ತಾ ಇದೆ ಬ್ಯಾಕ್ ಗ್ರೌಂಡ್ ನಲ್ಲಿ ಅಂತ ಹೇಳ್ಬಿಟ್ಟು ಸುಳಿವು ಕೂಡ ಸಿಗೋದಿಲ್ಲ. ಸೊ ಇದರಿಂದ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಾಟಾಗಳು ಯೂಸ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಇಂಟರ್ನೆಟ್ ಸ್ಲೋ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಡೌನ್ಲೋಡ್ ಗೆ ಡಾಟಾ ಯೂಸ್ ಆಗ್ತಾ ಇರುತ್ತೆ. ಗೊತ್ತಿಲ್ಲದಿರುವಂತ ವೆಬ್ಸೈಟ್ ಗಳಿಗೆ ಹೋಗುವಂತದ್ದು ಅಥವಾ ಯಾವುದೋ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನೋ ಡೌನ್ಲೋಡ್ ಕೊಡುವಂತದ್ದು, ಪರ್ಮಿಷನ್ ಅಲೋ ಮಾಡುವಂತದ್ದು, ಈ ರೀತಿಯ ಕೆಲಸಗಳನ್ನ ಫಸ್ಟ್ ಮಾಡೋದನ್ನ ನಿಲ್ಲಿಸಿ. ಎರಡನೇ ಟಿಪ್ ಏನು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೆ ಇಂಟರ್ನೆಟ್ ಸ್ಲೋ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸೊ ಆ ಒಂದು ಟೈಮಲ್ಲಿ ನಿಮ್ಮೊಂದು ಸ್ಮಾರ್ಟ್ ಫೋನ್ ರೀಸ್ಟಾರ್ಟ್ ಮಾಡಿ. ಅಂಡ್ ಪ್ರತಿ ವೀಕಿಗೆ ಒಂದ್ಸತಿ ನಿಮ್ಮೊಂದು ಸ್ಮಾರ್ಟ್ ಫೋನ್ ರೀಸ್ಟಾರ್ಟ್ ಮಾಡಿ. ಸೊ ಇದರಿಂದ ನಿಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿರುವಂತಹ ರ್ಯಾಮ್ ಮತ್ತೆ ಮೆಮೊರಿ ಏನಿದೆ ಸೊ ಅದು ರಿಫ್ರೆಶ್ ಆಗುತ್ತೆ. ಸೊ ರಿಫ್ರೆಶ್ ಆದಾಗ ಅದು ಸ್ವಲ್ಪ ಬೇಗ ಸ್ಪೀಡ್ ಆಗಿ ಕೆಲಸ ಮಾಡುತ್ತೆ. ಸೊ ಅದರಿಂದ ನಿಮ್ಗೆ ಇಂಟರ್ನೆಟ್ ಸ್ಪೀಡ್ ಚೆನ್ನಾಗಿ ಸಿಗುತ್ತೆ. ಜೊತೆಗೆ ಈ ಒಂದು ರೀಸೆಟ್ ಮಾಡುವಂತ ಟಿಪ್ ಏನಿದೆ ಸೊ ಇದನ್ನ ನೀವು ಕಂಪ್ಯೂಟರ್ ಗಳಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು. ಮೂರನೇ ಟಿಪ್ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಕೆಲಸನ ಮಾಡ್ತಾ ಇರ್ತೀರಾ ಸೊ ಅಂತ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ಸ್ ನ ರನ್ ಮಾಡಿ ಡಾಟಾನ ಯೂಸ್ ಮಾಡ್ತೀರಾ. ಸೊ ಇದನ್ನ ಫಸ್ಟ್ ಮಾಡೋದು ನಿಲ್ಲಿಸಿ. ಅಂತ ಹೇಳಿದ್ರೆ ಗೇಮ್ ಆಡುವಾಗ ಅಥವಾ ವಿಡಿಯೋ ಸ್ಟ್ರೀಮಿಂಗ್ ಮಾಡುವಾಗ ಯಾವುದೋ ಒಂದು ಅಪ್ಲಿಕೇಶನ್ ನ ಅಪ್ಡೇಟ್ ಕೊಟ್ಟಿರ್ತೀರಾ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ. ಇಲ್ಲ ಅಂತ ಹೇಳಿದ್ರೆ ಗೂಗಲ್ ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಫೋಟೋಸ್ ವಿಡಿಯೋಸ್ ಗಳನ್ನೆಲ್ಲ ಬ್ಯಾಕಪ್ ಕೊಟ್ಟಿರ್ತೀರಾ. ಸೊ ಈ ರೀತಿ ಮಾಡಕ್ ಹೋಗ್ಬೇಡಿ. ಈ ರೀತಿ ಆಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಆಪ್ಸ್ ನ ರನ್ ಮಾಡಿದ್ರೆ ಯಾಕೆ ಇಂಟರ್ನೆಟ್ ಸ್ಲೋ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನು ಇಂಟರ್ನೆಟ್ ಸ್ಪೀಡ್ ಸಿಗ್ತಾ ಇರುತ್ತೆ ಸೊ ಅಂತ ಟೈಮಲ್ಲಿ ಅದು ಡಿವೈಡ್ ಆಗಿಬಿಡುತ್ತೆ. ಒಂದು ನೀವೇನು ಬ್ಯಾಕಪ್ ಕೊಟ್ಟಿರ್ತೀರಾ ಸೊ ಅಲ್ಲಿ 50% ಅಷ್ಟು ಸ್ಪೀಡ್ ಹೋಗುತ್ತೆ, ಇನ್ನು 50% ಸ್ಪೀಡ್ ಏನಿದೆ ಸೊ ಅದು ನಿಮ್ಮ ವಿಡಿಯೋ ಸ್ಟ್ರೀಮಿಂಗ್ ಅಥವಾ ಗೇಮಿಂಗ್ ಸಿಗುತ್ತೆ. ಸೊ ಅಂತ ಟೈಮಲ್ಲಿ 1 ನಿಮಿಷದಲ್ಲಿ ಆಗುವಂತ ಬ್ಯಾಕಪ್ ಏನಿದೆ ಸೊ ಅದು ಬ್ಯಾಕಪ್ ಆಗೋದಕ್ಕೆ 2 ನಿಮಿಷ 3 ನಿಮಿಷ ತಗೊಳುತ್ತೆ. ಯಾಕಂತಂದ್ರೆ ಅರ್ಧ ಸ್ಪೀಡ್ ಏನಿದೆ ಅಷ್ಟೇ ಇಂಟರ್ನೆಟ್ ಸಿಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಗೇಮಿಂಗ್ ಕೂಡ ಲ್ಯಾಗ್ ಆಗ್ತಾ ಇರುತ್ತೆ. ವಿಡಿಯೋ ಸ್ಟ್ರೀಮಿಂಗ್ ನಲ್ಲಿ ವಿಡಿಯೋಗಳು ಕರೆಕ್ಟ್ ಆಗಿ ಪ್ಲೇ ಆಗೋದಿಲ್ಲ. ಸೊ ಅದರಿಂದ ಒಂದು ಟೈಮಲ್ಲಿ ಒಂದೇ ಕೆಲಸ ಮಾಡಿ, ಒಂದೇ ಕೂತ್ಕೊಂಡು ಬ್ಯಾಕಪ್ ಮಾಡಿ ಅಥವಾ ಅಪ್ಲಿಕೇಶನ್ ಗಳನ್ನ ಅಪ್ಡೇಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಸ್ಟ್ರೀಮಿಂಗ್ ಅಥವಾ ಗೇಮಿಂಗ್ ಮಾತ್ರ ಒಂದೇ ಕೆಲಸನ ಮಾಡಬೇಕು. ಸೊ ಅದರಿಂದ ಇಂಟರ್ನೆಟ್ ಸ್ಪೀಡ್ ಆಗಿ ಸಿಗುತ್ತೆ. ನಾಲ್ಕನೇ ಟಿಪ್, ನಿಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿ ಹೊಸ ಒಂದು ವರ್ಷನ್ ಅಪ್ಡೇಟ್ ಮಾಡಿ. ಅಂದ್ರೆ ನಿಮ್ಮೊಂದು ಸಾಫ್ಟ್ವೇರ್ ಅಪ್ಡೇಟ್ ಗಳು ಏನ್ ಬರುತ್ತೆ ನಿಮ್ಮೊಂದು ಡಿವೈಸ್ ಗಳಿಗೆ ಸೊ ಅದನ್ನ ಅವಾಗ ಅಪ್ಡೇಟ್ ಮಾಡ್ತಾ ಇರಿ. ಪ್ರತಿ ಮೊಬೈಲ್ ಲಾಂಚ್ ಆದ್ಮೇಲೆ 3 ವರ್ಷ ಅಥವಾ 4 ವರ್ಷಗಳ ಕಾಲ ಸಾಫ್ಟ್ವೇರ್ ಅಪ್ಡೇಟ್ ನ ಕಂಪನಿಗಳು ಕೊಡುತ್ತೆ. ಸೊ ತುಂಬಾ ಜನ ಅಪ್ಡೇಟ್ ಮಾಡೋದಿಲ್ಲ. ಸೊ ಯಾಕೆ ಡಾಟಾ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನೀವೀಗ ಒಂದು ಗೇಮ್ ಆಡ್ತೀರಾ ಅಂತ ಹೇಳಿದ್ರೆ ಸೊ ಆ ಒಂದು ಗೇಮ್ ಅಪ್ಡೇಟ್ ಬಂದಾಗ ನೀವು ಅಪ್ಡೇಟ್ ಮಾಡ್ತೀರಾ ಅಂದ್ರೆ ಅದು ನ್ಯೂ ವರ್ಷನ್ ಅಲ್ಲಿ ಇರುತ್ತೆ. ಬಟ್ ನಿಮ್ಮ ಸಾಫ್ಟ್ವೇರ್ ಓಲ್ಡ್ ವರ್ಷನ್ ಆದಾಗ ಸೊ ಆ ಒಂದು ಸಪೋರ್ಟ್ ಏನಿದೆ ಸೊ ಚೆನ್ನಾಗಿ ಸಿಗೋದಿಲ್ಲ. ಸೊ ಅಂತ ಟೈಮಲ್ಲಿ ಲ್ಯಾಗ್ ಆಗೋದು, ಇಂಟರ್ನೆಟ್ ಸ್ಲೋ ಸಪೋರ್ಟ್ ಸೊ ಈ ರೀತಿಯಾಗಿ ನೋಡಕ್ ಸಿಗುತ್ತೆ. ನೀವು ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡಿ ಇಟ್ಟಷ್ಟು ನಿಮ್ಮ ಒಂದು ಮೊಬೈಲ್ ನಲ್ಲಿ ಇಂಟರ್ನೆಟ್ ಚೆನ್ನಾಗಿ ರನ್ ಆಗುತ್ತೆ. ಸೊ ಅಂತ ಟೈಮಲ್ಲಿ ಒಳ್ಳೆ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನ ರನ್ ಮಾಡೋದಕ್ಕೆ. ಸೊ ನೀವು ಏನಾದ್ರೆ ಟಾಸ್ಕ್ ಮಾಡ್ತಾ ಇದ್ದೀರಾ ಅಂದಾಗ ಸೊ ಸ್ಮೂತ್ ಆಗಿರುತ್ತೆ, ಎಲ್ಲಿ ಕೂಡ ಲ್ಯಾಗ್ ಅನ್ಸೋದಿಲ್ಲ. ಸೊ ಅದರಿಂದ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡಿ ಇಡಿ. 5ನೇ ಟಿಪ್ ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಸಿಗುವಂತ ಫ್ರೀ ವೈಫೈ ಮತ್ತೆ ಹಾಟ್ಸ್ಪಾಟ್ ಗಳನ್ನ ಯೂಸ್ ಮಾಡಬೇಡಿ. ಆದಷ್ಟು ನಿಮ್ಮೊಂದು ಮೊಬೈಲ್ ನ ಇಂಟರ್ನೆಟ್ ನ ಯೂಸ್ ಮಾಡಿ ನೀವು ರೆಗ್ಯುಲರ್ ಆಗಿ ಮಾಡುವಂತ ಟಾಸ್ಕ್ ಗಳಿಗೆ. ಈಗ ನೀವು ಡೈಲಿ 1 ಗಂಟೆ ಗೇಮಿಂಗ್ ಆಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನೇಲೆ ವೈಫೈ ಇದೆ ಅಂತ ಹೇಳಿದ್ರೆ ಅರ್ಧ ಗಂಟೆ ವೈಫೈ ಯೂಸ್ ಮಾಡಿ, ಇನ್ನು ಅರ್ಧ ಗಂಟೆ ಇಂಟರ್ನೆಟ್ ಯೂಸ್ ಮಾಡಿ. ಸೊ ಇದರಿಂದ ಎರಡು ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ನೀವು ಸಡನ್ ಆಗ್ಬಿಟ್ಟು ಜಸ್ಟ್ ಇಂಟರ್ನೆಟ್ ಮಾತ್ರ ಯೂಸ್ ಮಾಡಕ್ ಶುರು ಮಾಡಿದ್ರು ಸೊ ನಿಮಗೆ ಕರೆಕ್ಟ್ ಆಗಿ ಅದೇ ಸ್ಪೀಡ್ ಅಲ್ಲಿ ಇಂಟರ್ನೆಟ್ ಸಿಗುತ್ತೆ. 2-3 ತಿಂಗಳು ವೈಫೈ ಅಲ್ಲಿ ಗೇಮಿಂಗ್ ಆಡ್ಬಿಟ್ಟು ಸಡನ್ ಒಂದಿನ ಕೂತ್ಬಿಟ್ಟು ಇಂಟರ್ನೆಟ್ ನಲ್ಲಿ ಗೇಮಿಂಗ್ ಆಡಕ್ ಹೋದ್ರೆ ಸ್ವಲ್ಪ ಇಂಟರ್ನೆಟ್ ಸ್ಲೋ ಅಂತ ನಿಮಗೆ ಅನ್ಸುತ್ತೆ. ಇಂಥ ಟೈಮಲ್ಲಿ ಲ್ಯಾಗ್ ಕೂಡ ನಿಮ್ಮ ಮೊಬೈಲ್ ಆಗ್ಬಹುದು. ಸೊ ಅದರಿಂದ ಡೈಲಿ ಇಂಟರ್ನೆಟ್ ಅಲ್ಲಿ ಗೇಮಿಂಗ್ ಆಡುವಂಥದ್ದು, ವಿಡಿಯೋ ಸ್ಟ್ರೀಮಿಂಗ್ ಮಾಡುವಂಥದ್ದು ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ವೈಫೈನೇ ಯೂಸ್ ಮಾಡಿ ನೀವು ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ಗೋಸ್ಕರ. ಪರ್ಮನೆಂಟ್ ಆಗ್ಬಿಟ್ಟು ಗೇಮಿಂಗ್ ಆಡೋದಕ್ಕೆ ಅಥವಾ ವಿಡಿಯೋ ಸ್ಟ್ರೀಮಿಂಗ್ ವೈಫೈನ ಮಾತ್ರ ಯೂಸ್ ಮಾಡಿ, ಇಂಟರ್ನೆಟ್ ನ ಯೂಸ್ ಮಾಡಬೇಡಿ.
ಸೊ ಅವಾಗ ನಿಮಗೆ ಎಲ್ಲೂ ಕೂಡ ಸ್ಲೋ ಅಂತ ಅನ್ಸೋದಿಲ್ಲ. 6ನೇ ಟಿಪ್ ಬಂದು ನಮ್ಮೊಂದು ಡಿವೈಸ್ಗಳಲ್ಲಿ ನಮಗೆ ಇಂಟರ್ನಲ್ ಸ್ಟೋರೇಜ್ ಜೊತೆ ಕೆಶೆ ಮೆಮೊರಿ ಅನ್ನೋ ಒಂದು ಸ್ಟೋರೇಜ್ ಸಿಕ್ಕಿರುತ್ತೆ. ಸೊ ಇದೇನು ಅಂತಂದ್ರೆ ಪರ್ಮನೆಂಟ್ ಮೆಮೊರಿ ಅಲ್ಲ, ಒಂದು ಟೆಂಪ್ರವರಿ ಮೆಮೊರಿ ಆಗಿರುತ್ತೆ. ಸೊ ನಾವೇನಾದ್ರೆ ಸಡನ್ ಇಂಟರ್ನೆಟ್ ಇಲ್ಲದೇನೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಕ್ ಹೋದಾಗ ನಮಗೊಂದು ಬೇಸಿಕ್ ಆಗಿರೋ ಇಂಟರ್ಫೇಸ್ ತೋರಿಸ್ಬೇಕಲ್ಲ, ಏನೋ ಇಂಟರ್ನೆಟ್ ನಮಗೆ ಸಿಗ್ತಾ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೆ ಒಂದು ಕೆಶೆ ಮೆಮೊರಿ ಅನ್ನೋದು ಇರುತ್ತೆ. ಸೊ ಇದು ತುಂಬಾನೇ ಸ್ಟೋರ್ ಆದಾಗ ಆ ಒಂದು ಅಪ್ಲಿಕೇಶನ್ ಲ್ಯಾಗ್ ಆಗುತ್ತೆ, ಅಂದ್ರೆ ಇಂಟರ್ನೆಟ್ ಕರೆಕ್ಟಾಗಿ ಯೂಸ್ ಮಾಡಕ್ ಕಷ್ಟ ಆಗುತ್ತೆ ಒಂದು ಅಪ್ಲಿಕೇಶನ್ಗೆ. ಅದರಿಂದ ನೀವು ಆವಾಗ ಕೆಶೆ ಮೆಮೊರಿನ ನೀವು ಜಾಸ್ತಿ ಯೂಸ್ ಮಾಡುವಂತ ಅಪ್ಲಿಕೇಶನ್ ಅಲ್ಲಿ ರಿಮೂವ್ ಮಾಡ್ತಾ ಇರೋದು ಒಳ್ಳೇದು. ಈ 6 ಟಿಪ್ನ ಏನಾದ್ರೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ 100% ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಅದಾಗಿನೂ ಜಾಸ್ತಿ ಆಗ್ತಾ ಇಲ್ಲ, ಇಂಟರ್ನೆಟ್ ಸ್ಪೀಡ್ ಅಷ್ಟೇ ಸ್ಲೋ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೆರಡು ಕೆಲಸ ಹೇಳ್ತೀನಿ, ಅದನ್ನ ಮಾಡಿ. ಮೊದಲನೇದು, ನೀವು ಯಾವ ಒಂದು ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಇಂಟರ್ನೆಟ್ ನ ಯೂಸ್ ಮಾಡಬೇಕು ಅಂತ ನೋಡ್ತಾ ಇದೆಯೋ, ಸೊ ಆ ಒಂದು ಪ್ಲೇಸ್ ಅಲ್ಲಿ ಇಂಟರ್ನೆಟ್ ಸಿಗುತ್ತಾ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಿ. ಯಾವ್ದೋ ಒಂದು ಜಾಗದಲ್ಲಿ ಇರ್ತೀರಾ, ಅಲ್ಲಿ ಯಾವುದೇ ರೀತಿಯಾಗಿ ಇಂಟರ್ನೆಟ್ ಸಿಗ್ತಾನೆ ಇರೋದಿಲ್ಲ. ಸೊ ಆದ್ರೂ ಕೂಡ ನಾವು ಮೊಬೈಲ್ ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ, ಇಂಟರ್ನೆಟ್ ಸಿಗುವಂತ ಜಾಗದಲ್ಲಿ ಫಸ್ಟ್ ಹೋಗಿ ನಿಲ್ಲಿ. ಸೊ ಅವಾಗ ಇಂಟರ್ನೆಟ್ ಸಿಗುತ್ತೆ. ಜಾಗದಲ್ಲಿ ಇದೀರಾ, ಇಂಟರ್ನೆಟ್ ಸಿಗ್ತಾ ಇದೆ ಆದ್ರೂ ಕೂಡ ಸ್ಲೋ ಇದೆ ಅಂತ ಹೇಳಿದ್ರೆ ನಿಮ್ಮ ಡಿವೈಸ್ ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ತುಂಬಾ ಹಳೆ ಡಿವೈಸ್ ಆಗಿರುತ್ತೆ, 7 ವರ್ಷ 8 ವರ್ಷ ಅಥವಾ 6 ವರ್ಷ. ಸೊ ಈ ರೀತಿಯಾಗಿ ನಿಮ್ಮ ಒಂದು ತುಂಬಾ ಹಳೆ ಡಿವೈಸ್ ಆಗಿದ್ರೆ ನೀವು ಆ ಒಂದು ಡಿವೈಸ್ ನ ಮಾರಿ ಹೊಸ ಡಿವೈಸ್ ನ ತಗೊಳ್ಳಿ, ಅಂದ್ರೆ ಹೊಸ ಸ್ಮಾರ್ಟ್ ಫೋನ್ ನ ಬೈ ಮಾಡಿ, ಅಥವಾ ಯಾವ್ದೋ ಇನ್ನೊಂದು ಸ್ಮಾರ್ಟ್ ಫೋನ್ ನ ಸೆಕೆಂಡ್ ಹ್ಯಾಂಡ್ ಕೂಡ ತಗೋಬಹುದು. ಈ ರೀತಿ ಮಾಡಿದ್ರೆ ನೀವು ಇಂಟರ್ನೆಟ್ ಸ್ಪೀಡ್ ನ ಜಾಸ್ತಿ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ಕೆಲವೊಂದ್ಸತಿ ನಿಮ್ಮೊಂದು ಮೊಬೈಲ್ ಏನಿದೆ ತುಂಬಾ ಹಳೇದಾದ್ರೆ ಕಂಪನಿ ಆ ಒಂದು ಮೊಬೈಲ್ಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ನಿಲ್ಸಿರುತ್ತೆ. ಸೊ ಅದರಿಂದ ಅಷ್ಟು ಸಪೋರ್ಟ್ ಇರೋದಿಲ್ಲ. ಅಂತ ಟೈಮಲ್ಲಿ ಕೂಡ ಇಂಟರ್ನೆಟ್ ಪ್ರಾಬ್ಲಮ್, ಬೇರೆ ಒಂದು ಪ್ರಾಬ್ಲಮ್ ಕೂಡ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಮಗೆ ನೋಡಕ್ ಸಿಗುತ್ತೆ. ಅವಾಗ ಮೊಬೈಲ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು. ಇದಿಷ್ಟಾಗಿತ್ತು ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಇಂಟರ್ನೆಟ್ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಕ್ಕೆ ಇರುವಂತಹ ಟಿಪ್ಸ್ ಗಳು. ಸೊ ಈ ಒಂದು ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತಪ್ಪದೆ ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಾಮೆಂಟ್ ಮಾಡಬಹುದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೇನೇ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ನ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.